ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಂದರೆ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಭರ್ಜರಿ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಅದೇನು ಅಂತ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೀವು ಕೂಡ ಲೈಕಿಂದ ನಂಗೆ ಇನ್ನೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ, ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಏನದು ಗುಡ್ ನ್ಯೂಸು BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಂತಂದರೆ, ಇಷ್ಟು ದಿನ ಏನಾಗ್ತಿತ್ತು, ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಇಲ್ಲ ಅಂದ್ಬಿಟ್ಟು ಅಕ್ಕಿ ಬದಲು ಹಣನ ಕೊಡ್ತಾಯಿದ್ರು. ಬಟ್ ಇದೇ ಫೆಬ್ರವರಿ ತಿಂಗಳಿಂದ ನಾವು ಹಣ ಏನು ಕೊಡ್ತಾ ಇದ್ವಿ ಅಕ್ಕಿ ಇಲ್ಲ ಅಂದ್ಬಿಟ್ಟು ಇವಾಗ ನಮಗೆ ಅಕ್ಕಿ ಸಪ್ಲೈ ಸಿಗ್ತಾ ಇದೆ. ಮುಂದೆ ನಾವೇನು ಘೋಷಣೆ ಮಾಡಿದ್ವಿ ಅಕ್ಕಿನೇ ಕೊಡ್ತೀವಿ ಅಂತ ಫೆಬ್ರವರಿ ತಿಂಗಳಿಂದ ಹೇಳಿದರು. ಈ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿ ಅಕ್ಕಿ ಕೊಟ್ಟಿಲ್ಲ, ಅಂದರೆ ಹಣನೂ ಕೊಟ್ಟಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಯಾಕಂದರೆ ಫೆಬ್ರವರಿ ಎಂಡಿಂಗ್ ಆಗೋಗ್ಬಿಟ್ಟಿತ್ತು. ಅವರು ಈ ಥರ ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ಅಕ್ಕಿ ಸಪ್ಲೈ ಎಲ್ಲ ಆಗೋಗ್ಬಿಟ್ಟಿದ್ದು. ಡಿಪೋಗಳಲ್ಲೂ ಕೂಡ ಫಲಾನುಭವಿಗಳು ರೇಷನ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಹಾರ ಇಲಾಖೆಯಿಂದಾಗ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು, ಅಂದರೆ ಫೆಬ್ರವರಿ ತಿಂಗಳದ್ದು ನಾವೇನು ಹೇಳಿದ್ವಿ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಆ 5 kg ಸೇರಿಸಿ ಮಾರ್ಚ್ ತಿಂಗಳಲ್ಲೇ ನಾವು ಫೆಬ್ರವರಿ ತಿಂಗಳು ಅಕ್ಕಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ತಿಂಗಳು ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡುವಂತಹ 5 kg ಅಕ್ಕಿ ಜೊತೆ ರಾಜ್ಯ ಸರ್ಕಾರದಿಂದ 10 kg ಅಕ್ಕಿ ಸಿಗುವಂಥದ್ದು. ಫೆಬ್ರವರಿ ತಿಂಗಳು 5 kg, ಹಾಗೆ ಮಾರ್ಚ್ ತಿಂಗಳ 5 kg ಸೇರಿ ಟೋಟಲ್ ಆಗಿ ನಿಮಗೆ ಈ ತಿಂಗಳು 15 kg ಅಕ್ಕಿ ಸಿಗುತ್ತೆ. ನೆಕ್ಸ್ಟು ಏಪ್ರಿಲಿಂದ ಮಾಮೂಲಿ 10 kg ಸಿಗುತ್ತೆ. ಅಂದರೆ ಕೇಂದ್ರ ಸರ್ಕಾರದ 5 kg, ರಾಜ್ಯ ಸರ್ಕಾರದ 5 kg. ಯಾಕಂದರೆ ಫೆಬ್ರವರಿ ತಿಂಗಳಿಂದನೇ ಕೊಡ್ತೀವಿ ಅಂತ ಹೇಳಿದರು. ಅವಾಗ ಕೊಡೋಕ್ಕಾಗ್ದಲೇ ಇರೋ ಕಾರಣ ಅದನ್ನ ಮಾರ್ಚ್ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ನೀವು ರೇಷನ್ ಈ ಸತಿ ಮಂತ್ಲಿ ರೇಷನ್ ತೊಗೊಳಕ್ಕೆ ಹೋದಾಗ ಡಿಪೋಗಳಲ್ಲಿ ನಿಮಗೆ 15 kg ಅಕ್ಕಿ ಸಿಗುವಂಥದ್ದು. ಇದೇ ಗುಡ್ ನ್ಯೂಸು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಅನೌನ್ಸ್ ಮಾಡಿರೋದು. ಇನ್ನು 3 ತಿಂಗಳು ಪೆಂಡಿಂಗ್ ಹಣ ಏನಿತ್ತು ಅನ್ನಭಾಗ್ಯ ಯೋಜನೆದು ಅಕ್ಕಿ ಹಣ ಕೊಡಬೇಕಾಗಿತ್ತಲ್ಲ, ನವಂಬರ್, ಡಿಸೆಂಬರ್, ಜನವರಿದು, ಅದು ಮಾರ್ಚ್ ತಿಂಗಳು ಮುಗಿಯೋದ್ರಲ್ಲಿ ನಾವು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಇವಾಗ 2 ಮಂತ್ಸಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಜಮೆ ಮಾಡ್ತಿದ್ದಾರೆ, ನವಂಬರ್ ಹಾಗೆ ಡಿಸೆಂಬರ್ ತಿಂಗಳದು. ನೀವು ವಿಡಿಯೋ ನೋಡ್ತಿದ್ರೆ ನಿಮಗೇನಾರು ಅಕ್ಕಿ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕ್ಕಿ ಹಣ ಬಂದಿದೆ ಇಲ್ಲ ಅಂತ. ಹಾಗೆ ನಿಮಗೆ ಈ ತಿಂಗಳು 15 kg ಅಕ್ಕಿ ಸಿಗುತ್ತೆ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ. ಅನ್ನಭಾಗ್ಯ ಯೋಜನೆದು ಈ ಥರ ಚೇಂಜ್ ಆಗಿರೋದು ಅಂದರೆ ನಿಮಗೆ ಅಕ್ಕಿ ಹಣ ಕೊಟ್ಟಿದ್ದೇನೆ ಚೆನ್ನಾಗಿತ್ತು ಅಥವಾ ಈಗ ಅಕ್ಕಿ ಕೊಡೋದೇ ಚೆನ್ನಾಗ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಇಲ್ಲಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.